ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 71ನೆಯ ಶ್ಲೋಕ. ಒಂದೊಂದು ಶ್ಲೋಕದಲ್ಲೂ ಸಹ ಅಷ್ಟೊಂದು ಅರ್ಥಗರ್ಭಿತವಾಗಿದೆ ವೀಕ್ಷಕರೇ. ಈಗ 71ನೆಯ ಶ್ಲೋಕವನ್ನು ನೋಡೋಣ. ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನಾ ರಂಜನೀ ರಮಣೀರಸ್ಯ ರಣತ್ಕಿಂಕಿಣಿ ಮೇಖಲಾ. ರಾಜರಾಜಾರ್ಚಿತ, ಆ ಜಗನ್ಮಾತೆ ರಾಜರಾಜಾರ್ಚಿತಳು. ಮನು, ಕುಬೇರ ಮುಂತಾದವರು ರಾಜರಾಜರು. ಅವರ ಕೈಗಳಿಂದ ಹಾಗೂ ಎಷ್ಟೋ ಮಾನವ ರಾಜರಾಜರುಗಳ ಕೈಗಳಿಂದ ಆರಾಧಿಸಲ್ಪಡುವ ಆ ದೇವಿ ಇಂದು ಮುಂದೆಯೂ ವಿವಿಧ ರೂಪದಲ್ಲಿ ಆರಾಧಿಸುವಂತಹ ಮಹಾಶಕ್ತಿ ಸ್ವರೂಪಿಣಿ ಆ ತಾಯಿ ಜಗನ್ಮಾತೆ. ರಾಜ್ಞಿ ಅಂದರೆ ಆ ದೇವಿ ರಾಜ್ಞಿ, ಮಹಾದೇವನಾದ ಮಹಾಕಾಮೇಶ್ವರನ ಪಟ್ಟದ ರಾಣಿ. ಆತನ ಅಂಕಪೀಠವಾದ ಮಹೋನ್ನತವಾದ ಸಿಂಹಾಸನವನ್ನು ಅಧಿಷ್ಠಿಸಿದಂತಹ ಏಕೈಕ ಮಹಾರಾಜ್ಞಿ ಆ ಜಗನ್ಮಾತೆ. ರಮ್ಯಾ, ಕೆಲವು ಸ್ತ್ರೀಯರು ಮಹಾ ಸೌಂದರ್ಯವತಿಯರಾಗಿರುತ್ತಾರೆ. ಅವರನ್ನು ನೋಡಿದಾಗ ದೇವತಾ ಸ್ತ್ರೀಯರನ್ನು ನೋಡಿದಂತಹ ಭಾವನೆಯುಂಟಾಗುತ್ತದೆ. ಆ ಸೌಂದರ್ಯವು ನೋಡುವವರಿಗೆ ಕಾಮವಿಕಾರವನ್ನುಂಟು ಮಾಡದೆ ಮನಃಶಾಂತಿಯನ್ನು, ದೈವೀ ಭಾವವನ್ನು ಉಂಟು ಮಾಡಿ ಆ ತೇಜೋ ಸುಂದರ ರೂಪಿಣಿಯನ್ನು ಮತ್ತೆ ಮತ್ತೆ ನೋಡಬೇಕೆಂದು, ನಮಸ್ಕರಿಸಬೇಕೆಂದು, ಅವರೊಂದಿಗೆ ಸನ್ನಿಹಿತವಾಗಿ ಓಡಾಡಬೇಕೆಂದು ಅನಿಸುತ್ತದೆ. ಅಂತಹ ತೇಜೋ ಸ್ವರೂಪಿಣಿ ಆ ಸೌಂದರ್ಯ ಲಹರಿ ಆ ಜಗನ್ಮಾತೆ. ಕೆಲವು ಸ್ತ್ರೀಯರು ತಮ್ಮ ಸೌಂದರ್ಯ ಪ್ರದರ್ಶನದಲ್ಲಿ ನೋಡುವವರ ದೌರ್ಬಲ್ಯವನ್ನು ಉದ್ರೇಕಪಡಿಸಿ ಆನಂದಿಸುತ್ತಾರೆ. ಇವರಿಗೆ ಒಳ್ಳೆಯ ರೂಪವಿದ್ದರೂ ಅವರ ಮನಸ್ಸಿನಲ್ಲಿರುವ ಸೌಂದರ್ಯದ ಅಹಂಭಾವ, ಗರ್ವದಿಂದ ತಾತ್ಕಾಲಿಕವಾಗಿ ಆಕರ್ಷಿಸಲ್ಪಡುತ್ತಾರೆಯೇ ವಿನಃ ಅವರ ಹಿಂದೆ ಅವರನ್ನು ಜನರು ಅತ್ಯಂತ ನೀಚವಾಗಿ ವಿಮರ್ಶೆ ಮಾಡುತ್ತಾರೆ. ಸೌಂದರ್ಯದಿಂದ ತಂಪಾದ ಬೆಳದಿಂಗಳಂತಹ ಪ್ರಶಾಂತತೆಯನ್ನು ಮನಸ್ಸಿಗೆ ನೀಡಿದಾಗ, ಚಿತ್ತವೂ ಶಾಂತ ಸ್ಥಿತಿಗೆ ಬಂದಾಗ ಅದು ರಮ್ಯವಾದ ಸೌಂದರ್ಯವೆನಿಸಿಕೊಳ್ಳುತ್ತದೆ. ಅಂತಹ ಸೌಂದರ್ಯವನ್ನುಳ್ಳ ಮಾತೆ ಶಕ್ತಿ ಸ್ವರೂಪಿಣಿ ರಮ್ಯಾ. ರಾಜೀವಲೋಚನಾ, ಜಗನ್ಮಾತೆಗೆ ಮುದ್ದಾದ ಕಮಲಗಳಂತಹ ಕಣ್ಣುಗಳಿವೆ. ಅದರಿಂದಲೇ ಆಕೆ ರಾಜೀವಲೋಚನಾ. ವಿಶಾಲಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ, ಪದ್ಮಾಕ್ಷಿ, ಹರಿಣಾಕ್ಷಿ, ಮೃಗಾಕ್ಷಿ. ಒಬ್ಬೊಬ್ಬ ಸ್ತ್ರೀ ಮೂರ್ತಿಯಲ್ಲೂ ಆಕೆ ಸೌಂದರ್ಯವೆಲ್ಲವೂ ಆ ನೇತ್ರದ್ವಯಗಳಲ್ಲೇ ಅಡಗಿರುವುದನ್ನು ಗಮನಿಸಿ ಅವರ ಮಿಕ್ಕ ಅವಯವಗಳು ಉದ್ದ, ಕುಳ್ಳು, ಶರೀರ, ಬಿಳುಪು, ಕಪ್ಪು, ಕೆಂಪು ಬಣ್ಣ ಯಾವುದಾದರೂ ಮುಖವನ್ನು ನೋಡುತ್ತಲೇ ಆ ಕಣ್ಣುಗಳಲ್ಲಿನ ಮಹಾದ್ಭುತವಾದ ಲಕ್ಷ್ಮೀ ಕಳೆಯು ನಮ್ಮನ್ನು ಆಕರ್ಷಿಸುವುದೇ ಅಲ್ಲದೆ, ಆ ನೇತ್ರಗಳೇ ಅಲ್ಲದೆ ಕೆಲವರಿಗೆ ಆ ಕಣ್ಣುಗಳಿರುವ ರೆಪ್ಪೆಗಳ ಬಾಗಿರುವ ಕಪ್ಪನೆಯ ಕೂದಲೂ ಸಹ ಮತ್ತೆ ಮತ್ತೆ ನೋಡುವಂತೆ ಮಾಡುತ್ತದೆ. ಆ ಶ್ರೀರಾಮ, ಶ್ರೀಕೃಷ್ಣರ ಶರೀರವು, ಬಣ್ಣವು ನೀಲ ಮೇಘಶ್ಯಾಮವಾಗಿರಲು ರಾಜೀವಲೋಚನರಾದ ಅವರು ಸಕಲ ಲೋಕಗಳಿಗೂ ತಮ್ಮ ಅರಳಿದ ನೇತ್ರದಿಂದ ಅಭಯ ನೀಡುವಂತೆ ದೃಷ್ಟಿ ಹರಿಸುತ್ತಾ ರಕ್ಷಣೆ, ದೈವಭಕ್ತಿ, ಮುಕ್ತಿ ಎಲ್ಲವನ್ನೂ ಪ್ರಸಾದಿಸುತ್ತಾರಲ್ಲವೇ. ಹೀಗೆ ನಾವು ಈ ಒಂದೊಂದು ಶ್ಲೋಕದ ಪದಗಳಿಂದ ಆ ಅರ್ಥ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ವೀಕ್ಷಕರೇ. ಹಾಗೆಯೇ ಅಮ್ಮನವರು ಸಹ ರಾಜೀವಲೋಚನಳು. ಆಕೆ ಶ್ಯಾಮಲಾ ದೇವಿಯಾಗಿ ಶ್ಯಾಮಲಾವರ್ಣದವಳಾಗಿದ್ದರೂ ಆಕೆಯ ಕಣ್ಣುಗಳು ರಾಜೀವಲೋಚನ. ಆ ಕಣ್ಣುಗಳೇ ಲೋಕಕ್ಕೆಲ್ಲ ಶಾಂತಿ, ಐಶ್ವರ್ಯವನ್ನು ಪ್ರಸಾದಿಸುವವು. ಮಧುರೆ ಮೀನಾಕ್ಷಿ, ಮರಕತ ಶ್ಯಾಮ. ಆಕೆಯ ನೇತ್ರಗಳು ನದಿಯಲ್ಲಿ ಈಜುತ್ತಿರುವ ಮೀನುಗಳಂತೆ ಸೋಗೆ ಕಣ್ಣುಗಳಾಗಿ, ಕಾಶಿಯ ಅನ್ನಪೂರ್ಣ ವಿಶಾಲಾಕ್ಷಿ ಕಣ್ಣುಗಳು ಗುಂಡಾಗಿದ್ದು ಒತ್ತಾದ ಕೂದಲಿರುವ ಕಣ್ರೆಪ್ಪೆಗಳು ಬಾಗಿ ಗುಂಡಾಗಿರುವ ಕಪ್ಪೆ ಚಿಪ್ಪುಗಳ ಮೇಲೆ ಸುಕುಮಾರವಾದ ದುಂಬಿಯ ರೆಕ್ಕೆಗಳು ಸಹ ಹರಡಿಕೊಂಡಿರುತ್ತವೆ. ಕಲ್ಕತ್ತಾ ಕಾಳಿಯ ಕಣ್ಣುಗಳು ಸೋಗೆಗಳಾಗಿ ಅಕರ್ಣಾಂತ ಇದ್ದು, ಅಂದರೆ ಕಿವಿಯವರೆಗೂ ಇದ್ದು, ಅಕರ್ಣಾಂತ, ಕರ್ಣ ಅಂದರೆ ಕಿವಿ, ದುಷ್ಟ ಶಿಷ್ಟ ರಕ್ಷಣೆಗೆ ಪ್ರತೀಕವಾಗಿ ವಿಶಾಲವಾದ ನೇತ್ರಗಳಿದ್ದು
ಬಿಳಿಯ ಗುಡ್ಡೆ ದೊಡ್ಡದಾಗಿ ಕಪ್ಪು ಗುಡ್ಡೆಯು ಚುಕ್ಕಿ ಇಟ್ಟಂತಿರುತ್ತವೆ. ಆಕೆ ಹರಿಣಾಕ್ಷಿ. ಮೃಗನಯನಿ ಚಲಿಸುತ್ತಿರುವ ಜಿಂಕೆಯ ಕಣ್ಣುಗಳಂತೆ ಇದ್ದು ಆ ಮಾಯಕತೆಯನ್ನು ಸ್ಪಷ್ಟಪಡಿಸುತ್ತದೆ. ಹೀಗೆ ಅಮ್ಮನವರ ಕಣ್ಣುಗಳಲ್ಲಿ ಪ್ರತ್ಯೇಕತೆಯು ಅವರವರ ವ್ಯವಹಾರ ನಾಮದಲ್ಲಿ ಮೀನಾಕ್ಷಿ, ಕಾಮಾಕ್ಷಿ, ವಿಶಾಲಾಕ್ಷಿ ಎಂದೆಲ್ಲ ಮಾರ್ಪಟ್ಟು ಅವೇ ಮಾನವರಿಗೂ ಅನ್ವಯಿಸುವುದು. ಆ ತಾಯಿ ನಮ್ಮಲ್ಲಿನ ಎಲ್ಲ ತಾಮಸ ಭಾವಗಳನ್ನು, ಅಜ್ಞಾನವನ್ನು, ಸೋಮಾರಿತನವನ್ನು, ಬಾಧೆಗಳನ್ನು, ಸಮಸ್ಯೆಗಳನ್ನು ರಾಜೀವಲೋಚನ ವೀಕ್ಷಣೆಯಿಂದ ಹೋಗಲಾಡಿಸುತ್ತಾಳೆ. ರಂಜನಿ. ಆ ಜಗನ್ಮಾತೆ ರಂಜನಿ, ರಂಜಿಸುವವಳು. ಯಾರನ್ನು? ಸ್ಫಟಿಕದ ಬಳಿ ಕೆಂಪು ದಾಸವಾಳದ ಹೂವನ್ನು ಇಟ್ಟರೆ ಆ ಹೂವಿನ ಬಣ್ಣ ಪ್ರತಿಫಲಿಸ್ತದಲ್ಲ, ಹಾಗೆ ಸ್ಫಟಿಕವು ಬಿಳುಪು ಕೆಂಪು ಮಿಳಿತಾದ ಬಣ್ಣದಲ್ಲಿ ಅದ್ಭುತವಾಗಿ ಕಾಣುತ್ತದೆ. ಯಥಾ ಪ್ರಕಾರ ಪಾರದರ್ಶಕವಾಗಿ ಹೊಳೆಯುತ್ತದೆ. ಆ ಸ್ಫಟಿಕ ಪ್ರತಿಬಿಂಬಿಸುತ್ತದೆ. ನಮ್ಮ ಹೃದಯಗಳು ಅಥವಾ ಮನಸ್ಸುಗಳು ಕನ್ನಡಿಯಂತೆ ಸ್ವಚ್ಛವಾದ ದೇವಿಯ ರಂಜನಿಯಾಗಿ ಸಾಕ್ಷಾತ್ಕರಿಸುತ್ತಾಳೆ. ರಮಣಿ. ಮಹಾಯೋಗೀಶ್ವರೇಶ್ವರರಿಂದ ಹಿಡಿದು ಸಾಧಾರಣ ಭಕ್ತರವರೆಗೂ ಅವರವರ ಹೃದಯಾಂತರಾಳದಲ್ಲಿ ವಿವಿಧ ರೂಪದಲ್ಲಿ ಆಡುತ್ತಾ, ಕುಣಿಯುತ್ತಾ, ಬಾಲಳಾಗಿ, ಕುಮಾರಿಯಾಗಿ, ಯೌವನವತಿಯಾದ ತರುಣಿ, ಕೌಮಾರವಸ್ಥೆಯಲ್ಲಿರುವ ಯುವತಿ, ವೃದ್ಧಳಂತೆ ಅಂದರೆ ವಯಸ್ಸಾದ ಮುತ್ತೈದೆಯಂತೆ ಅವರವರ ಅನುಷ್ಠಾನ ಮಾರ್ಗಗಳನ್ನು ಅನುಸರಿಸಿ ಸಾಕ್ಷಾತ್ಕರಿಸಿ ರಮಿಸುವ ಮಹಾಮಾತೆ ರಮಣಿ. ರಸ್ಯ. ಹೂವಿನಲ್ಲಿರುವ ಪರಾಗದಲ್ಲಿ ಅಡಗಿರುವ ಜೇನು, ಹಾಲಿನಲ್ಲಿ ಅಡಗಿರುವ ಬೆಣ್ಣೆ ಮುಂತಾದ ಅನುಭವಕ್ಕೆ ಮಾತ್ರ ಬರುವ ರಸದಂತೆ ಆ ದೇವಿಯು ಭಕ್ತರ ಹೃದಯದಲ್ಲಿ ಅವರ ಭಕ್ತಿಯಲ್ಲಿನ ಚಿತ್ತ ಶುದ್ಧ ದೀಕ್ಷೆ ಸಾಧನೆಗಳನ್ನು ಅನುಸರಿಸಿ ರಸಸ್ವರೂಪಿಣಿಯಾಗಿ ಸಾಕ್ಷಾತ್ಕರಿಸುವ ತಾಯಿ ರಸ್ಯ. ರಣಕಿಂಕಿಣಿ ಮೇಖಲಾ. ಆಕೆಯ ಸೊಂಟದ ಪಟ್ಟಿ. ಮೇಖಲೆಯು ಅಂದರೆ ಕಿರುಗೆಜ್ಜೆಗಳ ಶಬ್ದವನ್ನು ಮಾಡುತ್ತಿರುತ್ತದೆ. ಆ ಗೆಜ್ಜೆಗಳೇ ಏಕೆ ಸರ್ವ ವಾಂಗ್ಮಯಕ್ಕೂ ಮೂಲವಾದ ಬೀಜಾಕ್ಷರ ಸ್ವರೂಪವಾದ ಸಮೂಹವಾದ ಓಂಕಾರ ನಾದ, ರೀಂಕಾರ. ಹೀಗೆ ಮಂತ್ರ ಯಾರು ಹೇಗೆ ಊಹಿಸಿಕೊಂಡು ಅದೇ ವಿಧವಾದ ಧ್ವನಿಯಾಗುವ ನಾದವುಳ್ಳ ಡಾಬನ್ನು ಹೊಂದಿರುವವಳು ಆ ಜಗನ್ಮಾತೆ. ಆ ಜಗನ್ಮಾತೆಯನ್ನು ನಾವು ಯುದ್ಧಕ್ಕೆ ಹೊರಟಾಗ ಆ ತಾಯಿ ಯಾವ ರೀತಿ ರೆಡಿ ಆಗ್ತಾಳೆ, ಒಬ್ಬೊಬ್ಬರು ಒಂದೊಂದು ಆಯುಧಗಳನ್ನು ಕೊಡ್ತಾಳೆ ಈ ಚಂಡಮುಂಡರನ್ನು ಕೊಲ್ಲುವಾಗ. ಹಾಗೆ ಈ ಎಲ್ಲ ನಾದಗಳನ್ನು ನಾವೇ ಕೇಳಬಹುದು, ಅಂದರೆ ಆಲಿಸಬಹುದು ಹೃದಯದ ಕಿವಿಗಳಿಂದ. ಏಕೆಂದರೆ ನಮ್ಮಲ್ಲಿನ ಮಾನವ ಪ್ರವೃತ್ತಿಯಲ್ಲಿ ದಾನವ ಪ್ರಕೃತಿಯೂ ಅಡಗಿದೆಯಾದ್ದರಿಂದ ಭಾವಗಮ್ಯ ಆ ದೇವಿಯಾದ್ದರಿಂದ ಆಕೆಯನ್ನು ನಾವು ಪ್ರತಿಯೊಂದು ನಾದ ರೂಪದಲ್ಲಿ ಆಗಲಿ ಯಾವುದೇ ಒಂದು ವಸ್ತುವಿನಲ್ಲಿ ಆದರೂ ಅಮ್ಮನನ್ನು ನಾವು ಜಗನ್ಮಾತೆಯನ್ನು ನಾವು ಕಾಣ್ಬೋದು. ಹಾಗೆ ಆತ್ಮಾವಲೋಚನೆಯನ್ನು ಸಹ ನಾವು ಮಾಡ್ಕೋಬೋದು ವೀಕ್ಷಕರೇ. ಇದಿಷ್ಟು 71ನೆಯ ಶ್ಲೋಕ ಮತ್ತು ಅದರ ವಿವರಣೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ.